ಮೊದಲಿಗೆ ಶ್ರವಣ್, ಪ್ರತಿಯೊಬ್ಬ ಗಂಡಸು ಒಂದು ವಯಸ್ಸು ಮೀರಿದ ಮೇಲೆ ಇಬ್ಬರ ಮೇಲೆ ಎಮೋಷ್ನಲಿ ಡಿಫೆಂಡ್ ಆಗ್ತಾನೆ. ಒಂದು ಅವನ ಹೆಂಡತಿ, ಇನ್ನೊಂದು ಅವನ ಮಗಳು. ನನಗೆ ನನ್ನ ಹೆಂಡತಿ ಇದ್ದಾಳೆ, ಆದರೆ ಇನ್ನು ನನ್ನ ಮಗಳು, ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೋ ಒಂದು ಗೊತ್ತಿಲ್ಲ ನನಗೆ. ಅದಕ್ಕೆ ನೋಡು ಈ ಅಶ್ವಿನಿ ಅಂತವರು ಹೇಗೆ ಬಂದು ಮೋಸ ಮಾಡಿ ಹೋಗ್ತಾರೆ. ಅಕ್ಕ, ನನ್ನ ಹತ್ರ ಎಲ್ಲ ಇದೆ ಅಕ್ಕ, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ ಇಷ್ಟೇ. ಆದರೆ ಮನುಷ್ಯನಿಗೆ ಇರಬೇಕಾದ ನೆಮ್ಮದಿ, ಆ ನೆಮ್ಮದಿ ಅನ್ನೋದೇ ಇಲ್ಲ ಅಕ್ಕ ನನಗೆ. ಒಂದೊಂದು ಸಲ ಅಂತೂ ಈ ಪಾಪ ಪ್ರಜ್ಞೆ ನನ್ನನ್ನು ತುಂಬ ಕಾಡುತ್ತೆ ಅಕ್ಕ ನನಗೆ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ, ನಿಮ್ಮದೆಲ್ಲ ಬರೀ ಬೂಟಾಟಿಕೆ ಮಾತು ಅಷ್ಟೇ. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ದೊಡ್ಡ ಸಾಹೇಬ್ರೆ, ಅಪ್ಪ ಅಂತ ಸುಳ್ಳು ಪ್ರೀತಿ ತೋರಿಸ್ಕೊಂಡು ಬಂದವಳು ಆ ಅಶ್ವಿನಿ. ಅವಳನ್ನು ನೆನೆಸ್ಕೊಂಡು ನೀವು ಕಣ್ಣೀರು ಇಡ್ತಾ ಇದ್ದೀರಾ. ಆದರೆ ನಿಜಕ್ಕೂ ನೀವೇ ನನ್ನ ಅಪ್ಪ ಅಂತ ಅಂದ್ಕೊಂಡು ಬಂದಿರೋ ಈ ಭೂಮಿನ ಮರ್ತು ಹೋಗ್ಬಿಟ್ಟಿದ್ದೀರಾ. ಇದಲ್ವಾ ತಮಾಷೆ ಅಂದರೆ? ಜನ್ಮ ಕೊಟ್ಟಿದ್ರೆ ಮಾತ್ರನ ತಂದೆ ಅಂತ ವಕೀಲರ ಸ್ಟೈಲಲ್ಲಿ ಪ್ರಶ್ನೆ ಕೇಳೋ ನೀವು, ಜನ್ಮ ಕೊಡದೆ ಹೋದರೂ ನಾನೇ ನಿಮ್ಮ ಮಗಳು ಅಂತ ಬದುಕ್ತಾ ಇದ್ದೀನಿ. ಇಂಥ ಮಗಳನ್ನ ಪದೇ ಪದೇ ಮರಿತಾ ಇದ್ದೀರಲ್ಲ, ಇದು ಸರಿನಾ? ಆಗ ಶಾರದಾ ಅವರು ಭೂಮಿ ಕೈ ಮೇಲೆ ಶ್ರವಣ್ ಕೈಯನ್ನ ಇಡ್ತಾರೆ. ಶಾರದಾ, ಏನ್ ಹೇಳೋದಕ್ಕೆ ಹೊರಟಿದೀಯ? ಭೂಮಿ ನಮ್ಮ ಮಗಳು ಅಂತಾನಾ? ಹೌದು ಅಂತ ಶಾರದಾ ಅವರು ಶಾಕ್ ಆಗ್ತಾಳೆ ದೇವಯಾನಿ. ಆಗ ಸಂಗೀತ, ಶ್ರವಣ, ಶಾರದಾಗೆ ಏನೋ ಹಳೆ ನೆನಪು ಆಗಿರಬೇಕು. ನೀನು ಕಣ್ಣೀರು ಹಾಕೋದನ್ನ ನೋಡಿ ಶಾರದಾ ಮನಸ್ಸಿಗೆ ನೋವಾಗಿರುತ್ತೆ ಕಣೋ. ಅದಕ್ಕೆ ನೋಡು ಭೂಮಿನ ತೋರಿಸಿ ನಿನ್ನ ಮಗಳು ಅಂತ ಹೇಳ್ತಾ ಇದ್ದಾಳೆ. ನಿಮಗೋಸ್ಕರ ನಿಮ್ಮ ಈ ಮಗಳು ಒಂದು ಸಣ್ಣ ಉಡುಗೊರೆ ತಂದಿದ್ದಾಳೆ, ತಗೊಂಡ್ ಬರ್ಲಾ? ಸರಿ ಕಂದ, ಕೊಡು. ದೊಡ್ಡ ಸಾಹೇಬ್ರೆ, ತಗೊಳ್ಳಿ. ಯಾಕೆ ದೊಡ್ಡ ಸಾಹೇಬ್ರೆ, ಇಷ್ಟ ಆಗ್ಲಿಲ್ವಾ? ಅಯ್ಯೋ ಹಾಗೇನಿಲ್ಲ ಕಂದ, ಅದು ಖುಷಿಯಲ್ಲಿ ಮಾತು ಬರಲಿಲ್ಲ ಅಷ್ಟೇ. ಇಷ್ಟ ಆಯಿತು, ಥ್ಯಾಂಕ್ಸ್ ಆ್ಯಂಡ್ ಸಾರಿ. ಆಗ ರಾಮ್, ಥ್ಯಾಂಕ್ಸ್, ಓಕೆ, ಸಾರಿ ಯಾಕೆ? ಥ್ಯಾಂಕ್ಸ್ ಭೂಮಿ ನನ್ನನ್ನು ಅಪ್ಪ ಅಂತ ಒಪ್ಕೊಂಡಿರೋದಕ್ಕೆ. ಸಾರಿ ಮಗಳು ಅಂತ ಹೇಳಿದ ಮೇಲೂ ಅದನ್ನು ನಾನು ಮರ್ತಿದ್ದಕ್ಕೆ. ಆಗ ನಚ್ಚಿ, ಮಗಳಿಗೆ ಅಪ್ಪ ಸಿಕ್ಕಾಯ್ತು, ಅಪ್ಪನಿಗೆ ಮಗಳು ಸಿಕ್ಕಾಯ್ತು. ಇದು ಫಾದರ್ಸ್ ಡೇ ಅಂದರೆ. ಸೆಲೆಬ್ರೇಷನ್ ಅನ್ನ ಕಂಟಿನ್ಯೂ ಮಾಡೋಣ, ಕೆಳಗಡೆ ಹೋಗಿ. ಆಗ ಸಂಗೀತ, ಊಟ ಆದ ತಕ್ಷಣ ಬಾಳೆಹಣ್ಣು ತಿಂದರೆ ಡೈಜೆಷನ್ ಆಗುತ್ತೆ, ತಿನ್ನಿ, ತಗೊಳ್ಳಿ. ಇದು ಬೇರೆ ತಿನ್ನು ಅಂತೀಯಾ? ಕೇಶವ, ತಗೋ. ಸಂಗೀತ, ಅತ್ತೆ. ಆಗ ನಿಂಗವಜ್ಜಿ, ನಿನ್ನ ಸೊಸೆಗೆ ಅಡುಗೆ ಎಲ್ಲ ಮಾಡೋಕೆ ಬರುತ್ತೋ ಅಥವಾ ನಿಂತರನೇನಾ? ಆಗ ಸಂಗೀತ, ಅತ್ತೆ, ಏನು ಹೀಗೆ ಕೇಳಿಬಿಟ್ರಿ? ನನ್ನ ಸೊಸೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ? ಅಡುಗೆ ಮಾಡೋದ್ರಲ್ಲಿ ಅವಳು ಎತ್ತಿದ ಕೈ, ದೊಡ್ಡ ಪಂಟಿ ಗೊತ್ತಾ? ಆಗ ರಾಮ್, ಅಮ್ಮ, ಅವಳ ಕೈಯಲ್ಲಿ ಏನೇ ಮಾಡಿದರೂ ಅಮೃತ ಇದ್ದ ಹಾಗೆ ಇರುತ್ತೆ. ಹೌದು ಅತ್ತೆ, ನನ್ನ ಸೊಸೆ ಅಡುಗೆ ಮನೆಯಲ್ಲಿ ಒಳ್ಳೆ ಪಾದರಸದ ಥರ ಓಡಾಡ್ತಿರ್ತಾಳೆ ಗೊತ್ತಾ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಸರಿ, ಎಲ್ಲಿದ್ದಾಳೆ ಅವಳು? ಅಡುಗೆ ಮನೆಯಲ್ಲಿ ಇದ್ದಾಳೆ. ಹೌದಾ, ಸರಿ. ಹಾಗಾದರೆ ನಾನು ಇಷ್ಟು ದಿನ ಪಾದರಸನ ಡಾಕ್ಟರ್ ಥರ್ಮಾಮೀಟರ್ನಲ್ಲಿ ನೋಡ್ತಾ ಇದ್ದೆ. ಇವತ್ತು ಲೈವಲ್ಲಿ ನೋಡ್ಕೊಂಡು ಬರ್ತೀನಿ. ಅತ್ತೆ, ನಾನೇ ಅವಳನ್ನು ಕರೀತಾ ಇದ್ದೆ. ನಾನು ನೋಡಬಾರ್ದೇನೆ ಅಡುಗೆ ಮನೆಯಲ್ಲಿ ಏನು ಮಾಡ್ತಾಳೆ ಅಂತ? ಆಗ ಕೇಶವ, ಅಮ್ಮ ಅಡುಗೆ ಮನೆಗೆ ಹೋದರೆ ನೀವ್ಯಾಕೆ ಗರ ಬಡಿದವ್ರ ಥರ ಆಡ್ತಾ ಇದ್ದೀರಾ? ಆಗ ರಾಮ್, ಏನೂ ಇಲ್ಲ. ಆಗ ಸಂಗೀತ, ಹಾಗೇನಿಲ್ಲ, ನೀವ್ಯಾಕ್ರಿ ನಿಂತ್ಕೊಂಡ್ರಿ, ಕೂತ್ಕೊಳ್ಳಿ. ಆಗ ಅಜಿತ್ ಭೂಮಿನ ಹಗ್ ಮಾಡ್ತಾರೆ. ಆಗ ಭೂಮಿ ಬಿಡಿ ಅಂತಿರ್ತಾರೆ. ಅಜ್ಜಿ ಇದ್ದಾರೆ ಅಂತಾರೆ. ಚಿನ್ನ, ಅಯ್ಯೋ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಚಿನ್ನ, ನೀನು ನೋಡಿದ್ರೆ ಅಡುಗೆ ಮನೆಯಲ್ಲಿ ಇದ್ದೀಯಾ? ಆಗ ನಿಂಗವಜ್ಜಿ, ಏನು ಹುಡುಗರೋ ಏನೋ, ಗೊತ್ತಿಲ್ಲ, ಅಡುಗೆ ಮನೆ ಅಂತಲ್ಲ, ಹಾಲು ಅಂತಲ್ಲ, ಎಲ್ಲಂದ್ರಲ್ಲಿ ಪ್ರಣಯ ಮುಂಡೆವಕ್ಕೆ. ಏನು ಮಾಡೋದು, ಕಾಲ ಬದಲಾಗಿ ಹೋಗಿದೆ. ಎಂಜಾಯ್. ಹಲೋ, ಯಾರ್ ಫೋನಲ್ಲಿ? ಕಮ್ ಟು ಮೈ ರೂಮ್. ಇವಳು ಕಮ್ ಟು ಮೈ ರೂಮ್ ಅಂತ ಏನಕ್ಕೆ ಹೇಳಿದ್ಲು? ಆಗ ಸತ್ಯನ, ಅಜ್ಜಿ ನೋಡಿದ್ರ ಪಾದರಸ ನೋಡೋದು, ಪಾದರಸ ಸ್ಟ್ಯಾಂಡ್ ಮೆಲ್ಟ್ ಆಗಿ ಹೋಗ್ಬಿಟ್ಟಿದೆಯಪ್ಪ. ಅವನು ಇದಾನಲ್ಲ ನಿನ್ನ ಫ್ರೆಂಡ್ ಕೋತಿ ಅಜಿತ, ಅವನು ಹೆಂಡತಿನ ಆಲಿಂಗನ ಮಾಡ್ಕೊಂಡಿದ್ದಾನೆ. ಇದನ್ನ ನೋಡೋಕೆ ಹೋದೆ ನಾನು, ಕರ್ಮ. ಆಗ ಅಜಿತ್, ಅಲ್ಲ ನೀನು ಏನ್ ಅನ್ಕೊಂಡ್ಬಿಟ್ಟಿದೀಯಾ ಅಂತ? ಒಳ್ಳೆ ಈ ಸ್ಕೂಲಲ್ಲಿ ಮಕ್ಕಳು ಗಲಾಟೆ ಮಾಡ್ತು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಕಮ್ ಟು ಮೈ ರೂಮ್ ಅಂತ ಹೇಳ್ತಾರೆ. ಆ ಥರ ನನ್ನ ಹತ್ರ ಹೇಳ್ತಾ ಇದೆಯಲ್ಲ, ನನ್ನ ಏನು ಅನ್ಕೊಂಡ್ಬಿಟ್ಟಿದೀಯಾ ನೀನು ಅಂತ? ನಿಮಗೆ ನೀವು ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಫಸ್ಟು ನನಗೆ ಹೇಳಿ. ಬರೋದಂತೆ, ತಪ್ಕೊಳ್ಳೋದಂತೆ, ಮುದ್ಕೊಡೋದಂತೆ, ಮುದ್ದಾಡೋದಂತೆ, ಬೇರೆ ಕೆಲಸ ಇಲ್ವಾ ನಿಮಗೆ? ನಾನು ನಿನ್ನ ಮುದ್ದಾಡೋದು, ಮುಟ್ಟೋದು, ಹಗ್ ಮಾಡೋದಕ್ಕೆ ಕಾಯ್ಕೊಂಡು ಕೂತಿರ್ತೀನಿ ಅನ್ಕೊಂಡ್ಬಿಟ್ಟಿದೀಯಾ? ನಿನ್ನನ್ನು ನೀನು ತ್ರಿಪುರ ಸುಂದರಿ ಅನ್ಕೊಂಡ್ಬಿಟ್ಟಿದೀಯಾ ಏನು? ಅಪ್ಪಿ ತಪ್ಪಿ ಒಂದ್ಸಲ ಅಪ್ಸರೆ ಅನ್ಕೊಂಡ್ಬಿಟ್ರೆ ನಿಜಕ್ಕೂ ನೀನು ಅಪ್ಸರೆ ಅನ್ಕೊಂಡ್ಬಿಟ್ಟಿದೀಯಾ ಹೇಗೆ? ಹೌದು, ನಾನು ಅಪ್ಸರೆನೇ. ಅದೆಲ್ಲ ಬಿಡಿ, ನೀವ್ಯಾಕೆ ನನ್ನ ತಪ್ಕೊಂಡ್ರಿ? ನಿಂಗವಜ್ಜಿ ಬರ್ತಾ ಇದ್ರು, ಅವರನ್ನು ಕಾಪಾಡೋದಕ್ಕೋಸ್ಕರ. ಅಲ್ಲ, ಅದು ಅವರಿಂದ ನಿನ್ನ ಕಾಪಾಡೋದಕ್ಕೋಸ್ಕರ ನಿನ್ನ ತಪ್ಕೊಂಡೆ ಅಷ್ಟೇ. ಅವರಿಂದ ನನ್ನ ಕಾಪಾಡೋದಕ್ಕೆ 1000 ದಾರಿಗಳು ಇದೆ. ನೀವ್ಯಾಕೆ ಪದೇ ಗಂಡ್ಗುಳಿ ಆಗ್ತಿರ್ತೀರಾ? ಹೋಯ್, ಪದೇ ಗಂಡ್ಗುಳಿ ಅಂತ ಹೇಳಿ ಗಂಡ್ಗುಳಿ ಅನ್ನೋ ಪದಕ್ಕೆ ಅವಮಾನ ಮಾಡ್ತಾ ಇದೀಯಾ? ಅಲ್ಲ, ನಿನಗೆ ಗಂಡ್ಗುಳಿ ಇಂಪಾರ್ಟೆನ್ಸ್ ಗೊತ್ತಾ?
ನಿನಗೆ ಗಂಡುಗುಳಿ ಅಂದರೆ ಯಾರು? ದೇವರು. ಅಂದರೆ ನೀನು ಗಂಡುಗುಳಿ ಅಂತ ನನ್ನ ಕರಿತಾ ಇದ್ದೀಯಾ ಅಂದರೆ ನಾನು ದೇವರಿಗೆ ಸಮಾನ. ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್. ಇದೆಲ್ಲ ಅರ್ಥ ಆಗ್ತಿಲ್ಲ ಅಲ್ವಾ? 2 ದಿನ ಆದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋ. ಅವಾಗಾದ್ರೂ ನಿನಗೆ ಅರ್ಥ ಆಗ್ಬೋದು. ಎಷ್ಟು ಚೆನ್ನಾಗಿ ಮಾತು ಮರ್ಸೋದು ಕಲ್ತ್ಬಿಟ್ಟಿದ್ದೀರಾ ಅಲ್ವಾ ನೀವು? ನಾನಾ ನೀವೇ ಈ ರೀತಿ 3 ಸರ್ತಿ ಹೇಳೋದು ನಾನು, ನೀವಲ್ಲ. ನಾನು ಹೇಳೋದನ್ನೆಲ್ಲ ಚೆನ್ನಾಗಿ ಕಾಪಿ ಮಾಡಿಬಿಟ್ಟು ನಿಮ್ಮ ಡೈಲಾಗ್ ಅಂತ ಹೇಳ್ಬಿಡ್ತೀರಾ ಅಲ್ವಾ? ಎಷ್ಟು ಬಿಲ್ಡಪ್ ತಗೋತೀರಾ. ಛೀ, ಅಬ್ಬಬ್ಬಬ್ಬಬ್ಬಾ, ಏನು ಮಳೆ ಹೊಡಿತೀಯಾ ಅಂದರೆ ನೀನು ಅಷ್ಟು ದೊಡ್ಡ ಮಳೆ ಹೊಡಿತೀಯಾ. ನಂಬೋರು ಇರಬೇಕು ಅಷ್ಟೇ. ಅಲ್ಲ, 3 ಸಲ ಹೇಳೋದು ನಿನ್ನ ಸ್ಟೈಲ್ ಅಂತ ಹೇಳ್ಕೊಳ್ಳೋದು ಅಲ್ವಾ? ಹೌದು. ನಿನ್ನ ಆಪ್ತ ಮಿತ್ರರಲ್ಲಿ ಹೀರೋಯಿನ್ ನಾನಾ ಅಂತ ಹೇಳಲ್ವಾ? ಆ ಸಿನಿಮಾದಲ್ಲಿ ಹೀರೋಯಿನ್ ಹೊಡೆಯುವ ಡೈಲಾಗ್ನ ನೀನು ನಿಂದು ಅಂತ ಹೇಳ್ಕೊಂಡು ನನ್ನ ಹತ್ರನೇ ಮೋಸ ಮಾಡ್ತಿದೀಯಾ ಅಲ್ವಾ? ಅಲ್ಲಿ ನಾಗವಲ್ಲಿ ಹೇಳಿದ್ರೆ ಇಲ್ಲಿ ಹುಚ್ಚಿವಲ್ಲಿ ಹೇಳ್ತಾ ಇರೋದು. ಏನ್ ಕೈ ತೋರಿಸ್ತಾ ಇದೀಯಾ? ನೀವು ಮಾತ್ರ KGF 3 ಹೀರೋ, ನಾನು ಹುಚ್ಚಿವಲಿನ. ಕೇಳೋದಕ್ಕೆ ಎಷ್ಟು ವಿಕೃತವಾಗಿದೆ ಗೊತ್ತಾ? ಪರವಾಗಿಲ್ಲ, ನನ್ನ ಜೊತೆ ಮಾತಾಡಿ ನೀನು ಡೈಲಾಗ್ ಹೊಡೆಯೋದನ್ನ ಕಲ್ತ್ಬಿಟ್ಟಿದೀಯಾ. ಪರವಾಗಿಲ್ಲ, ಗ್ರೇಟ್. ನಿಮ್ಮ ಜೊತೆ ಮಾತಾಡಿ ನಾನು ಏನು ಕಲ್ತಿಲ್ಲ. ಇದು ನನ್ನ ಓನ್ ಅಲ್ಲ, ಓಳ್. ಕಾಡಿನ ರಾಣಿ ತುತ್ತೂರು ಆ ಸಿನಿಮಾಗೆ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತಗೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು, ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದು, ಡಾನ್ಸ್ ಪ್ರಾಕ್ಟೀಸ್ ಮಾಡೋದು, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡೋದು, ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆ್ಯಕ್ಟಿಂಗ್ನ ಸ್ಫೂರ್ತಿಯಾಗಿ ತಗೋ ಅಂದರೆ ಪೂರ್ತಿಯಾಗಿ ತೊಗೊಂಡ್ಬಿಟ್ಟಿದೀಯಾ ನೀನು. ಬೈ ಇಂಡೈರೆಕ್ಟ್ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಯಾರು? ನಿನ್ನ ಬಾಯಲ್ಲಿ ಬರಲ್ಲ. ನಾನು ಅಂತ ಬರಲ್ಲ ನಿನ್ನ ಬಾಯಲ್ಲಿ. ಪರವಾಗಿಲ್ಲ ಬಿಡು, ನನ್ನ ಬಾಯಲ್ಲಿ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ನಾನು. ಇಬ್ಬರು ನಾನು ಅಂತ ಜೋರಾಗಿ ಕಿರಿಸಿರ್ತಾರೆ. ಆಗ ನಚ್ಚಿ ಉಷ್, ಏನು ನಾನು ಅಂತ ಹೊಡ್ಕೊತಾ ಇದ್ದೀರಾ? ಅಲ್ಲಿ ಆಚೆ ರೋಡ್ವರೆಗೂ ಕೇಳಿಸ್ತಾ ಇದೆ. ಹಿಂಗಜ್ಜಿ ಕಿವಿಗೆ ಏನಾದರೂ ಬಿದ್ದರೆ ಏನು ಕತೆ? ಮೈದು ನಾನು ಅಡುಗೆ ಮನೆಯಲ್ಲಿ ಸೊಪ್ಪು ಸೋಸ್ತಾ ಇದ್ದೆ, ಮುಸುಕು ಹಾಕಿರಲಿಲ್ಲ. ಅಲ್ಲಿ ಯಾರು ಬರ್ತಾರೆ ಅಂತ ಮುಸುಕು ಹಾಕಿರಲಿಲ್ಲ. ಅಷ್ಟಕ್ಕೆ ಬಂದು ತಪ್ಕೊಂಡು ಬಿಡೋದಾ ಇವರು? ನಿಂಗವಜ್ಜಿ ಅಡುಗೆ ಮನೆಗೆ ಬರ್ತಾ ಇದ್ರು, ಭೂಮಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದೆಯಿಂದ ಹಾಗೆ ಮಾಡಿದ್ನಪ್ಪ. ಅಷ್ಟೇ ತಾನೇ ಅತ್ತಿಗೆ? ಮುಂಚೆ ಎಲ್ಲ ಫ್ರೆಂಡ್ಸ್ ಪಿಕ್ಚರ್ ಥರ ಓಡಾಡ್ಕೊಂಡು ಇದ್ರಲ್ಲ, ಅದು ಆಗ ಶ್ರವಣ್, ಸರಿ ಏನೋ ಒಂದು. ಈಗ ನಿಮ್ಮಿಬ್ಬರ ಕೋಳಿ ಜಗಳ ಮುಗ್ದಿದ್ರೆ ನಿಮಗೇನೋ ಒಂದು ತೋರಿಸ್ಬೇಕು, ಬನ್ನಿ. ಏನು ದೊಡ್ಡ ಸಾಹೇಬ್ರೆ ಅದು? ಬನ್ನಿ ಅಂದೆ ತಾನೇ. ಸತ್ಯ ಕರ್ಕೊಂಡು ಬಾರೋ. ದೊಡ್ಡ ಸಾಹೇಬ್ರೆ ಏನಿದಿಲ್ಲ, ನೋಡ್ತಾ ಇರು, ನಿನಗೆ ಗೊತ್ತಾಗುತ್ತೆ. ಬುಕ್ಸಾ? ಲೈಬ್ರರಿನೇ ಮನೆಗೆ ಕರೆಸ್ಬಿಟ್ಟಿದ್ದೀರಾ? ಹ್ಞೂ, ಮತ್ತೆ ಫಾದರ್ಸ್ ಡೇಗೆ ಮಗಳಾಗಿ ನೀನು ನನಗೆ ಗಿಫ್ಟ್ ಕೊಡಬಹುದು. ಫಾದರ್ ಆಗಿ ನಾನು ನಿನಗೆ ಏನೂ ಗಿಫ್ಟ್ ಕೊಡಬಾರ್ದಾ? ಅದಕ್ಕೆ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ರೆಫರೆನ್ಸ್ ಬುಕ್ಸ್ ತಂದಿದ್ದೀನಿ. ಇದು ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್ ಭೂಮಿ. ನೋಡು, ಪೊಲೀಸ್ ಅಂದಮೇಲೆ ನಿನಗೆ ಪ್ರತಿಯೊಂದರ ಬಗ್ಗೆನೂ ನಾಲೆಜ್ ಇರಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಬಗ್ಗೆನೂ ತಿಳ್ಕೊಂಡಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ IPC ಸೆಕ್ಷನ್ ಏನಿತ್ತೋ ಅದು ರದ್ದಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಗಿದೆ. ಅಂದರೆ ಹಳೆ ಕಾನೂನು ಏನೇನಿತ್ತೋ ಅದೆಲ್ಲ ಹೋಗಿ ಹೊಸ ರೂಲ್ಸ್ಗಳು, ಹೊಸ ಕಾನೂನು ಈಗ ಇಂಟ್ರೊಡ್ಯೂಸ್ ಆಗಿದೆ. ಸೊ ನೀನು ಅದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ, ಡೀಪಾಗಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೇ ನಾಳೆ ದಿನ ಏನೇ ಕೇಳಿದರೂ ನಿರರ್ಗಳವಾಗಿ ಮಾತಾಡೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಅತ್ತಿಗೆ, ನೀವು ಇದನ್ನೆಲ್ಲ ಓದಿ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಇದನ್ನೆಲ್ಲ ಮೈದು ನೋಡ್ತಾ ಇದ್ರೇ ನನ್ನ ಕಾಲು ನಡುಗ್ತಾ ಇದೆ. ಆಗ ಅಜಿತ್, ಭಯ ಆಗುತ್ತೆ. ಇವತ್ತು ಕಾಲು ನಡುಗುತ್ತೆ, ನಾಳೆ ಕೈ ನಡುಗುತ್ತೆ, ಆಮೇಲೆ ತಲೆ ನಡುಗುತ್ತೆ, ಅದಾದಮೇಲೆ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆ ಮನ್ನಲ್ಲಿ ಮಣ್ಣಾಗಿ ಹೋಗುತ್ತೆ. ಆಗ ಶ್ರವಣ್, ಭೂಮಿ, ಲೈಫಲ್ಲಿ ಒಂದು ವಿಷಯ ಜ್ಞಾಪಕ ಇಟ್ಕೋ, ಕಾನ್ಸ್ಟೇಬಲ್ ಕೆಲಸ ಅಂತ ಅಲ್ಲ, ಯಾವುದೇ ಕೆಲಸ ನೀನು ಕಷ್ಟ ಅಂತ ಅಂದ್ಕೊಂಡ್ರೆ ಅದು ನಿನಗೆ ಯಾವತ್ತೂ ಒಲಿಯೋಲ್ಲ. ಅದೇ ಇಷ್ಟಪಟ್ಟು ಮಾಡಿದೆ ಅನ್ಕೋ, ಸಕ್ಸಸ್ ಅನ್ನೋದು ಬಂದು ನಿನ್ನ ಕಾಲ್ ಹತ್ರ ಬೀಳುತ್ತೆ, ತಿಳ್ಕೊ. ಏನು ಅವಾಗಲೇ ಹೇಳಿದ್ನಲ್ಲ, ಪಾಪನನ್ನ ಅಂಗಡಿಗೆ ಹೋಗ್ಬಿಟ್ಟು ಸಕ್ಕರೆ ಎಷ್ಟು ಬೇಕು, ಟೀ ಪುಡಿ ಎಷ್ಟು ಬೇಕು ಅಂತ ಟೋಟಲ್ ಆಗಿ ಲೆಕ್ಕ ಹಾಕೊಂಡು ಆ ಲಿಸ್ಟ್ನ ತೊಗೊಂಡು ಹೋಗ್ಬಿಟ್ಟು ಕೊಟ್ರೆ ನೀನು ಟೀ ಅಂಗಡಿಯಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ಕೊಡ್ತಾರೆ ನಿನಗೆ. ಅದೇ ಫಿಕ್ಸ್. ದೊಡ್ಡ ಸಾಹೇಬ್ರೆ, ನೋಡಿ ಈ ಬುಕ್ಸ್ ಎಲ್ಲ ಓದಿ ನಾನು ಕಾನ್ಸ್ಟೇಬಲ್ ಆಗೇ ಆಗ್ತೀನಿ. ಮಂಡ್ಯ ಹುಡುಗಿ ಅಂದರೆ ಏನು ಸುಮ್ಮನೆನಾ? ಟೀಮ್ ಎಸ್ ಮ್ಯಾಮ್, ಎಸ್ ರೆಡಿ. ಆಗ ಸತ್ಯನ ನನ್ನ ತಲೆಯಲ್ಲಿ ಇರೋ ವಿಚಾರನ ಶ್ರವಣ್ ಅವರು ಮಾಡಿದ್ದಾರೆ. ನಿನಗೂ ಶುಭವಾಗ್ಲಪ್ಪ. ಆಗ ನಿಂಗವಜ್ಜಿ, ಸಂಗೀತ ಅತ್ತೆ, ರಾಮನು ಕೇಶವನು ತಿಂಡಿ ತಿಂದ್ರಾ? ಹ್ಞೂ ಅತ್ತೆ, ಅವರಿಬ್ಬರದು ತಿಂಡಿ ಆಯಿತು. ನಿಮ್ಮ ಮಗ ತಿಂಡಿ ಮುಗಿಸಿ ಆಲ್ರೆಡಿ ಆಫೀಸ್ಗೆ ಹೋಗಿ ಆಯಿತು. ಆಗ ಅಜಿತ್, ದೋಸೆ ತುಂಬ ಚೆನ್ನಾಗಿದೆ ಅಲ್ವಾ? ಆಗ ನಿಂಗವಜ್ಜಿ, ತಿಂಡಿ ಮಾಡಿದ್ದು ಯಾರು? ಆಗ ಶ್ರವಣ್, ಇನ್ಯಾರು, ನಮ್ಮ ಭೂಮಿ. ನನಗೆ ಸೆಟ್ ದೋಸೆ ಇಷ್ಟ ಅಂತ ಮನಸ್ವಿನಿಗೆ ಮಾತ್ರ ಗೊತ್ತಿತ್ತು.
ನೀನು ಹೇಗೆ ಮಾಡಿದೆ? ಆಗ ಸಂಗೀತ ಆತೆ ಏನು ಗೊತ್ತಾ, ನಮ್ಮ ಶ್ರವಣ್ ಮಗಳು ಮನಸ್ವಿನಿ ಇದ್ದಾಳಲ್ಲ, ಅವಳು ನಿನ್ನೆ ರಾತ್ರಿನೇ ನಮ್ಮ ಅಜಿತ್ ಹೆಂಡತಿ ಭೂಮಿಗೆ ನಿಮಗೆ ಏನೇನು ಇಷ್ಟ ಅಂತ ಹೇಳಿದ್ದಾಳೆ ಅತ್ತೆ. ಓ ಹೌದಾ, ಆಹಾ ತುಂಬ ಚೆನ್ನಾಗಿದೆ ಭೂಮಿ, ಬಾಯಲ್ಲಿಟ್ಟರೆ ಕರಗಿ ಹೋಗ್ತಾ ಇದೆ. ಆಗ ದೇವಯಾನಿ, ನಮ್ಮ ಭೂಮಿ ಕೈ ರುಚಿನೇ ಹಾಗೆ ಅಮ್ಮ, ನಮ್ಮ ಭೂಮಿ ಅಡುಗೆಯಲ್ಲಿ ತುಂಬ ಎಕ್ಸ್ಪರ್ಟ್, ನೀನು ನಿನ್ನ ಮಗಳು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ಆಗ ಅಜ್ಜಿ, ದೋಸೆನ ಬೇಗ ಬೇಗ ತಿನ್ನಬೇಕು, ಇಲ್ಲ ಅಂದರೆ ಆರಿ ಹೋಗ್ಬಿಡುತ್ತೆ, ತಿನ್ನಿ. ಆಗ ಅಜಿತ್, ಅಮ್ಮ ಏನೋ ನೀನು ನನ್ನ ನೋಡಿದೀಯಾ? ನಾನೇ ಕಣೋ, ಈ ಸಲ ನಿಜವಾಗ್ಲೂ ನಾನು ನಿನ್ನ ನೋಡಲೇ ಇಲ್ಲ. ನೀನು ಈಗ ನನ್ನ ನೋಡಲಿಲ್ಲ ಅನ್ನೋದು ನನಗೆ ಗೊತ್ತಿದ್ರೂ ನಾನು ಭೂಮಿಗೆ ತಿನ್ನಿಸ್ಬೇಕು ಅಂತ ತುತ್ತನ್ನ ತಿನ್ಸೋಕೆ ಹೋದರೆ ಅವಳು ಅಲ್ಲಿಗೆ ಹೋದ್ಲು, ಎಸ್ಕೇಪ್ ಆಗ್ತಾ ಇದ್ದಾಳೆ. ಈಗ ಇಲ್ಲಿಂದ ತಿನ್ಸೋದಕ್ಕೆ ಹೋದರೆ ಅವಳು ಕರೆಕ್ಟ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇರು, ಇಷ್ಟಕ್ಕೂ ನೀನು ಭೂಮಿಗೆ ತಿನ್ಸೋದಕ್ಕೂ ಮುಂಚೆ ನಾನು ನಿನ್ನ ನೋಡ್ತಾ ಇದ್ದೀನೋ ಇಲ್ವೋ ಅಂತ ನೀನ್ಯಾಕೆ ನೋಡಿದೆ? ಅದರಲ್ಲೂ ಕರೆಕ್ಟಾಗಿ ತಿನ್ಸೋ ಟೈಮ್ಗೆ ಯಾಕೆ ನೋಡಿದೆ? ಮೊದಲು ಅದನ್ನು ಹೇಳು. ಆಗ ನಚ್ಚಿ, ಅಮ್ಮ ಈಗ ಅದೆಲ್ಲ ಬೇಕಾ? ಆಗ ನಿಂಗವಜ್ಜಿ, ಬೇಕು, ಏನು ವಿಷಯ ನನಗೂ ಹೇಳಿ ಅಜ್ಜಿ, ಇದರ ಹಿಂದೆ ಒಂದು ದೊಡ್ಡ ಕತೆ ಇದೆ, ಇನ್ ಡಿಟೇಲ್ ಆಗಿ ಫುಲ್ ಕಾನ್ಸೆಪ್ಟ್ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮೊದಲು ತಿಂಡಿ ತಿನ್ನಿ. ಆಗ ಅಜಿತ್, ಅಮ್ಮ ಇವಾಗ ಏನು ತಿನ್ನಿಸ್ಬೇಕೋ ಬೇಡವೋ ತಿನ್ನಿಸುವಂತೆ ಇರು ಭೂಮಿ. ಆಗ ಅಜಿತ್ ಹತ್ರ ಹೋಗ್ತಾರೆ. ಭೂಮಿ ಮುಖಕ್ಕೆ ಮುಸುಕು ಹಾಕಿರೋದ್ರಿಂದ ಸರಿಯಾಗಿ ಗೊತ್ತಾಗದೆ ಆ ಕಡೆ ಈ ಕಡೆ ತುತ್ತನ್ನ ತಿನ್ಸೋಕೆ ಹೋಗ್ತಿರ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಒಬ್ಬ ರೋಡಿ ಒಬ್ಬ ಹೆಣ್ಮಗಳ ಮಂಗಲ ಸರ ಕಿತ್ಕೊಂಡು ಹೋಗ್ತಾನೆ. ಆಗ ಅಜಿತ್ ಅಲ್ಲಿಗೆ ಹೋಗ್ತಾರೆ. ಆಗ ಆ ಹೆಣ್ಮಗಳು, ಸರ್ ಅಯ್ಯಯ್ಯೋ ಕಳ್ಳ ಸರ್, ಕಳ್ಳ ಸಾಹೇಬ್ರೆ, ಚೈನ್ ಕಿತ್ಕೊಂಡು ಹೋದ ಅಂತ ಹೇಳ್ತಾರೆ. ಆಗ ಅಜಿತ್ ಅವರನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.